ರೋಬೋಟ್ಸ್ ಗಳೇ ತುಂಬಿಕೊಂಡಿರುವಂತ ಒಂದು ಫ್ಯೂಚರಿಸ್ಟಿಕ್ ಪ್ರಪಂಚ. ಈ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸೀಕ್ರೆಟ್ ಅನ್ನ ಎಲ್ಲರೂ ಹುಡುಕಾಡ್ತಿದ್ದಾರೆ. ಇದೇ ಸಮಯದಲ್ಲಿ ಮನುಷ್ಯರು ರೋಬೋಟ್ಸ್ ಗಳನ್ನ ಬೇಟೆಯಾಡೋದಕ್ಕೂ ಕೂಡ ಶುರು ಮಾಡ್ಬಿಡ್ತಾರೆ. ಆ ಸೀಕ್ರೆಟ್ ಯಾವುದು, ಮನುಷ್ಯರು ಏನಕ್ಕೆ ರೋಬೋಟ್ಸ್ ಗಳನ್ನ ಬೇಟೆಯಾಡ್ತಿದ್ದಾರೆ ಅಂತ ನೀವು ತಿಳ್ಕೊಳ್ಳೋದಕ್ಕೆ ಮೂವಿನ ಕೊನೆವರೆಗೂ ನೋಡ್ಬೇಕು. ತುಂಬಾ ಅದ್ಭುತವಾಗಿರುವಂತ ಸೈನ್ಸ್ ಫಿಕ್ಷನ್ ಮೂವಿ ಇದು. ಅಂದಂಗೆ ಮೂವಿ ಹೆಸರು ದ ಕ್ರಿಯೇಟರ್ ಅಂತ. ಮೂವಿಯ ಮೊದಲಲ್ಲಿ ಹೇಳ್ತಾರೆ ಎಐ ರೋಬೋಟ್ಸ್ ಗಳನ್ನ ಕಂಡಿಡಿದಂತ ವ್ಯಕ್ತಿನ ನಿರ್ಮಾತ ಅಂತ ಕರೀತಾರೆ. ಆದ್ರೆ ಈ ನಿರ್ಮಾತ ಯಾರು, ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಮೊದಲು ಎಐ ರೋಬೋಟ್ಸ್ ಗಳು ಮನುಷ್ಯರಿಗೆ ಆಪರೇಷನ್ ಮಾಡೋದ್ರಲ್ಲಾಗಿರ್ಬೋದು, ಪ್ರಾಣ ಕಾಪಾಡೋದ್ರಲ್ಲಾಗಿರ್ಬೋದು ತುಂಬಾನೇ ಹೆಲ್ಪ್ ಮಾಡ್ತಿದ್ದು. ನಂತರ ಒಂದು ಟೆಕ್ನಾಲಜಿ ಬಂತು. ಈ ಟೆಕ್ನಾಲಜಿಲಿ ಮನುಷ್ಯರ ಮುಖನ ಸ್ಕ್ಯಾನ್ ಮಾಡಿ ಅದೇ ಮನುಷ್ಯನ ರೀತಿನೇ ಒಂದು ರೋಬೋಟ್ ಬಾಡಿನ ತಯಾರು ಮಾಡ್ತಾರೆ. ಈ ತರ ಮನುಷ್ಯನ ರೀತಿ ಕಾಣುವಂತ ರೋಬೋಟ್ ಬಾಡಿನ ಸಿಮ್ಯುಲೆಂಟ್ಸ್ ಅಂತ ಕರೀತಾರೆ. ಆದ್ರೆ ಹೀಗಿರಬೇಕಾದ್ರೆ ಒಂದು ದಿನ ಈ ರೋಬೋಟ್ಸ್ ಗಳು ಅಮೆರಿಕ ದೇಶದಲ್ಲಿ ಒಂದು ನ್ಯೂಕ್ಲಿಯರ್ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿಬಿಟ್ಟು ಇದರಿಂದ ಅಮೆರಿಕದವರು ಎಲ್ಲಾ ಎಐ ರೋಬೋಟ್ಸ್ ಗಳನ್ನ ಬ್ಯಾನ್ ಮಾಡಿಬಿಟ್ರು. ಆದ್ರೆ ಏಷ್ಯಾದ ಖಂಡದಲ್ಲಿರುವಂತ ದೇಶಗಳು ಮಾತ್ರ ರೋಬೋಟ್ಸ್ ಅನ್ನ ಬ್ಯಾನ್ ಮಾಡೋದಿಲ್ಲ. ಇದರಿಂದ ಅಮೆರಿಕದವರು ಡಿಸೈಡ್ ಮಾಡ್ತಾರೆ ಎಐ ರೋಬೋಟ್ಸ್ ಗಳನ್ನ ಕಂಡಿಡ್ದಿರುವಂತ ನಿರ್ಮಾತನ ಹುಡುಕಿ ಅವನನ್ನ ಸಾಯಿಸಬೇಕು. ಅವಾಗ್ಲೇ ರೋಬೋಟ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋದು ಅಂತ. ನಂತರ ಸೀನ್ 2065 ನ್ಯೂ ಏಷ್ಯಾದ ಒಂದು ಐಲ್ಯಾಂಡ್ ಗೆ ಅಮೆರಿಕದ ಸೋಲ್ಜರ್ಸ್ ಗಳು ಸೀಕ್ರೆಟ್ ಆಗಿ ಎಂಟರ್ ಆಗ್ತಾರೆ. ಹಾಗೆ ಈ ಜಾಗನೆಲ್ಲ ಸ್ಪೇಸ್ ನಲ್ಲಿರುವಂತ ನೋಮ್ಯಾಡ್ ಅನ್ನೋ ಒಂದು ಸ್ಪೇಸ್ ಸ್ಟೇಷನ್ ಸ್ಕ್ಯಾನ್ ಮಾಡ್ತಿರುತ್ತೆ. ಆಗ ನಮ್ಗೆ ಇದೇ ಐಲ್ಯಾಂಡ್ ನಲ್ಲಿರುವಂತ ಅಮೆರಿಕದ ವ್ಯಕ್ತಿ ಆಗಿರುವಂತ ಜಾಶ್ವಾ ಹಾಗೆ ಏಷ್ಯಾದ ಲೇಡಿ ಆಗಿರುವಂತ ಮಾಯನ ತೋರಿಸ್ತಾರೆ. ಅಮೆರಿಕದವ್ರಿಗೂ ಏಷ್ಯಾದವ್ರಿಗೂ ಆಗೋದಿಲ್ಲ. ಆದ್ರೆ ಮಾಯ ಇವನನ್ನ ನಂಬಿ ಪ್ರೀತಿ ಮಾಡಿ ಮದ್ವೆ ಆಗಿದ್ದಾಳೆ. ಅಂದಂಗೆ ಮಾಯಾ ಬೆನ್ನಿನ ಮೇಲೆ ಒಂದು ಟ್ಯಾಟೂ ಇರುತ್ತೆ. ಅಷ್ಟೇ ಅಲ್ಲದೆ ಇವಳು ಪ್ರೆಗ್ನೆಂಟ್ ಕೂಡ. ಇಲ್ಲ ನಮ್ಗೆ ಗೊತ್ತಾಗುತ್ತೆ ಜಾಶ್ವಾಗೆ ಒಂದು ನಿಜವಾದ ಕಾಲು ಹಾಗೆ ನಿಜವಾದ ಕೈ ಇಲ್ಲ ಅಂತ. ಅದೇ ಸಮಯಕ್ಕೆ ಐಲ್ಯಾಂಡ್ ನ ಲೀಡರ್ ಆಗಿರುವಂತ ಹರುಣ್ಗೆ ಅಮೆರಿಕದ ಸೋಲ್ಜರ್ ಆಗಿರುವಂತ ಡ್ರೀವ್ ಅನ್ನೋ ಒಬ್ಬ ವ್ಯಕ್ತಿ ಸಿಕ್ಕಿ ಇವನಿಗೆ ಚೆನ್ನಾಗಿ ಹೊಡಿತಿರ್ತಾರೆ. ನಾವಿಲ್ಲಿದ್ದೀವಿ ಅಂತ ನಿಮ್ಗೆ ಯಾರು ಹೇಳಿದ್ದು ಅಂತ. ಆಗ ಇವರೆಲ್ಲರಿಗೂ ಇನ್ನೂ ಅಮೆರಿಕದ ಸೋಲ್ಜರ್ಸ್ ಗಳು ಬಂದಿದ್ದಾರೆ ಅಂತ ಗೊತ್ತಾಗಿ ಎಲ್ರು ಆ ಕಡೆ ಹೋಗ್ತಾರೆ. ಅವರೆಲ್ಲರೂ ಹೋಗ್ತಿದ್ದಂಗೆನೆ ಜಾಶ್ವಾ ಡ್ರೀವ್ ಹತ್ರ ಬಂದು ನನಗೆ ಹೇಳ್ದೆ ಎಲ್ರು ಏನಕ್ಕೆ ಇಲ್ಲಿಗೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದೀರಾ, ನಿರ್ಮಾತ ಈ ಜಾಗದಲ್ಲಿ ಇಲ್ಲ ಅಂತ ಹೇಳ್ತಿರ್ತಾನೆ. ಅಂದ್ರೆ ಜಾಶ್ವಾ ಕೂಡ ಅಮೆರಿಕದ ಸೋಲ್ಜರ್ ವೇಷನ ಹಾಕೊಂಡು ಏಷ್ಯಾಗೆ ಬಂದು ಮಾಯನ ಮದ್ವೆ ಆಗಿ ನಿರ್ಮಾತನ ಹುಡುಕ್ತಿದ್ದಾನೆ ಅಷ್ಟೇ. ಇದನ್ನೆಲ್ಲ ಇಲ್ಲೇ ನಿಂತ್ಕೊಂಡು ಮಾಯ ಕೂಡ ಕೇಳಿಸ್ಕೊಂಡಿರೋದ್ರಿಂದ ಇವಳ ಎದೆನೆ ಹೊಡೆದೋದಂಗ ಆಗೋಗುತ್ತೆ. ಅದಕ್ಕೆ ಇವನ್ ಜೊತೆ ಇರೋದಕ್ಕೆ ಇಷ್ಟ ಇಲ್ದೆ ಐಲ್ಯಾಂಡ್ ನವರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ. ಅವ್ರ ಜೊತೆ ಬೋಟ್ ನಲ್ಲಿ ಹೋಗೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಮಾಯಾ ಹಾಗೆ ಐಲ್ಯಾಂಡ್ ನವರು ತಪ್ಪಿಸ್ಕೊಂಡು ಹೋಗ್ತಿರುವಂತ ಈ ಬೋಟ್ ಗಳನ್ನ ನೋಮಾಡ್ ಸ್ಪೇಸ್ ಸ್ಟೇಷನ್ ಟಾರ್ಗೆಟ್ ಮಾಡಿ ಬ್ಲಾಸ್ಟ್ ಮಾಡ್ಬಿಡುತ್ತೆ. ನಂತರ ಸೀನ್ 5 ವರ್ಷಗಳ ಕಾಲ ಮುಂದಕ್ಕೆ ಬಂದಾಗ ಜಾಶ್ವಾ ಮತ್ತೆ ಅಮೆರಿಕಾಗೆ ವಾಪಸ್ ಬಂದಿರ್ತಾನೆ. ನಿರ್ಮಾತನ ಹುಡ್ಕೊಂಡು ಇವನು ಏಷ್ಯಾಗೆ ಹೋಗಿದ್ನಲ್ಲ, ಇವನಿಗೆ ನಿರ್ಮಾತ ಸಿಕ್ಕಿರೋದಿಲ್ಲ. ಇದಾದ್ಮೇಲೆ ಇವನು ಕೆಲ್ಸಕ್ಕೆ ಬರ್ತಾನೆ. ಇವನ ಕೆಲಸ ಏನು ಅಂತಂದ್ರೆ ರೋಬೋಟ್ ಗಳನ್ನ ಹುಡ್ಕೋದು. ಒಂದು ಜಾಗದಲ್ಲಿ ಇವನಿಗೆ ಕೆಟ್ಟೋಗಿರುವಂತ ರೋಬೋಟ್ ಸಿಗುತ್ತೆ. ಹೀಗೆ ಸಿಕ್ತಂತ ರೋಬೋಟ್ ಅನ್ನ ತಗೊಂಡ್ ಬಂದು ಒಂದು ದೊಡ್ಡ ಜಾಗದಲ್ಲಿ ಹಾಕಿ ಎಲ್ಲಾನು ನಾಶ ಮಾಡ್ಬಿಡ್ತಾರೆ. ಅಂದ್ರೆ ಅಮೆರಿಕದವರಿಗೆ ರೋಬೋಟ್ಸ್ ಗಳಂದ್ರೆ ಸ್ವಲ್ಪನೂ ಕೂಡ ಇಷ್ಟ ಇಲ್ಲ. ಇದಾದ್ಮೇಲೆ ಜಾಶ್ವಾ ಇವನ ಹೆಂಡತಿ ಮಾಯಾ ವಿಡಿಯೋನ ನೋಡ್ತಿರ್ತಾನೆ. ಆಗ ಸೀನ್ ಫ್ಲಾಶ್ ಬ್ಯಾಕ್ ಗೆ ಬರುತ್ತೆ. ಜಾಶ್ವಾಗೆ ಒಂದು ಕಾಲು ಹಾಗೆ ಕೈ ಇಲ್ವಲ್ಲ, ಆದ್ರಿಂದ ರೋಬೋಟ್ ಕೈ ಕಾಲುಗಳನ್ನ ಹಾಗಿಸ್ಕೊಳ್ಳೋದಕ್ಕೆ ಏಷ್ಯಾಗೆ ಬಂದಿದ್ದ. ಅದೇ ಸಮಯದಲ್ಲಿ ಮೊದಲನೇ ಸಲ ಇವನು ಮಾಯನ್ನ ಮೀಟ್ ಮಾಡಿದ್ದು. ಯಾಕೆಂತಂದ್ರೆ ಮಾಯಾ ಒಬ್ಳು ಇಂಜಿನಿಯರ್. ಅಲ್ಲಿಂದ ಇವರಿಬ್ರು ಇಷ್ಟ ಪಡೋದಕ್ಕೂ ಕೂಡ ಶುರು ಮಾಡ್ಬಿಟ್ಟಿದ್ರು. ಪ್ರೆಸೆಂಟ್ ನಲ್ಲಿ ಇದನ್ನೆಲ್ಲ ನೆನ್ಸ್ಕೊಂಡು ಜಾಶ್ವಾ ತುಂಬಾ ಅಳ್ತಿರ್ತಾನೆ. ಯಾಕೆಂತಂದ್ರೆ ಇವನು ಅವಳನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದ. ಇದಾದ್ಮೇಲೆ ಜಾಶ್ವಾ ಹತ್ರ ಅಮೆರಿಕದ ಮಿಲಿಟರಿ ಜನರಲ್ ಬಂದು ಹೇಳ್ತಿರ್ತಾನೆ, ನೀನು 5 ವರ್ಷಗಳ ಹಿಂದೆ ಮಾಯಾ ಜೊತೆ ಒಂದು ಐಲ್ಯಾಂಡ್ ನಲ್ಲಿ ಇದ್ದಲ್ಲ, ಆ ಐಲ್ಯಾಂಡ್ ನ ಸುತ್ತಮುತ್ತ ನಿರ್ಮಾತಗೆ ಸೇರಿರುವಂತ ಒಂದು ಲ್ಯಾಬ್ ನಮ್ಗೆ ಸಿಕ್ಕಿದೆ. ಆ ಲ್ಯಾಬ್ ನಲ್ಲಿ ತುಂಬಾನೇ ಡೇಂಜರಸ್ ಆಗಿರುವಂತ ಒಂದು ವೆಪನ್ ನ ನಿರ್ಮಾತ ತಯಾರು ಮಾಡಿದ್ದಾನೆ ಅಂತಾನು ಕೂಡ ಇನ್ಫಾರ್ಮೇಶನ್ ಸಿಕ್ತಿದೆ. ಅದಕ್ಕೆ ನಮ್ ಟೀಮ್ ಅವ್ರ ಜೊತೆ ನೀನ್ ಅಲ್ಲಿಗೆ ಹೋಗ್ಬೇಕು. ಮೊದ್ಲು ನೀನ್ ಆ ಜಾಗದಲ್ಲಿ ಇದ್ದವನು, ಆ ಜಾಗದ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ. ಜಾಶ್ವಾ ಮಾತ್ರ ಇದಕ್ಕೆ ಒಪ್ಕೊಳ್ತಿರೋದಿಲ್ಲ. ಅಮೆರಿಕದವರು ಬ್ಲಾಸ್ಟ್ ಮಾಡಿ ಇವನ ಹೆಂಡತಿನ ಸಾಯಿಸಿರುವಂತ ಕೋಪ ಇವನಿಗೆ ಇನ್ನೂ ಕೂಡ ಇರುತ್ತೆ. ಹಾಗೆ ಇವರೊಂದು ವಿಡಿಯೋನ ಪ್ಲೇ ಮಾಡ್ತಾರೆ. ಅದ್ರಲ್ಲಿ ಮಾಯಾ ಇನ್ನೂ ಕೂಡ ಬದುಕಿರ್ತಾಳೆ. ಈ ವಿಡಿಯೋ ನಾವ್ ಹೇಳ್ತಿರೋಂತ ಅದೇ ಲ್ಯಾಬ್ದು. ಆ ಲ್ಯಾಬ್ ನಲ್ಲಿ ನಿನ್ ಹೆಂಡತಿ ಇನ್ನೂ ಬದುಕಿದಾಳೆ ಅಂತ ಇವನಿಗೆ ಹೇಳ್ತಿದ್ದಂಗೆನೆ ಇವನು ಅಲ್ಲಿಗೆ ಹೋಗೋದಕ್ಕೆ ಒಪ್ಕೊಳ್ತಾನೆ. ನಂತರ ಒಂದು ಅಮೆರಿಕದ ಮಿಲಿಟರಿ ಟೀಮ್ ನವರು ಏಷ್ಯಾಗೆ ಬರ್ತಾರೆ. ಈ ಟೀಮ್ ನ ಲೀಡರ್ ನ ಹೆಸರು ಕರ್ನಲ್ ಹಾವೆಲ್ ಅಂತ. ಇವರು ಹೇಳ್ತಿರ್ತಾರೆ, ಆ ಲ್ಯಾಬ್ ನಲ್ಲಿ ಆಲ್ಫಾ ಓ ಅನ್ನೋ ವೆಪನ್ ಇದೆ, ಮೊದಲು ಅದನ್ನ ನಾಶ ಮಾಡ್ಬೇಕು, ಅದಾದ್ಮೇಲೆ ಆ ಇಡೀ ಜಾಗನೇ ನಾಶ ಮಾಡ್ಬೇಕು ಅಂತ. ಈ ಕಡೆ ಜಾಶ್ವಾ ಇವನ ಹೆಂಡತಿ ವಿಡಿಯೋ ನೋಡ್ತಿರ್ಬೇಕಾದ್ರೆ ಕರ್ನಲ್ ಹಾವೆಲ್ ಬಂದು ಅಮೆರಿಕದಲ್ಲಿ ಆ ರೋಬೋಟ್ಸ್ ಗಳು ಮಾಡಿದಂತ ನ್ಯೂಕ್ಲಿಯರ್ ಬ್ಲಾಸ್ಟ್ ನಲ್ಲಿ ನಾನು 2 ಮಕ್ಕಳನ್ನ ಕಳ್ಕೊಂಡಿದ್ದೀನಿ, ನಿನ್ನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ ಅಂತ ಸಮಾಧಾನ ಮಾಡ್ತಿರ್ತಾರೆ. ನಂತರ ಸ್ಪೇಸ್ ನಲ್ಲಿರುವಂತ ನೊಮಾಡ್ ಕೂಡ ಈ ಜಾಗನೆಲ್ಲ ಸ್ಕ್ಯಾನ್
ಮಾಡ್ತಿರುತ್ತೆ. ಕೆಲಸ ಆಗಿದ ತಕ್ಷಣ ಇದೆಲ್ಲ ನಾಶ ಮಾಡೋದಕ್ಕೆ ಲೊಕೇಶನ್ಗೆ ಬಂದ ಮೇಲೆ ಒಂದು ಜಾಗದಲ್ಲಿ ಲ್ಯಾಂಡ್ ಮಾಡಿ ಬೆಟ್ಟನ ಹತ್ತುತ್ತಾ ಮೇಲ್ ಬಂದಾಗ ನೋಡಿದ್ರೆ ಲ್ಯಾಬ್ ಇರುವಂತ ಲೊಕೇಶನ್ ಅಲ್ಲಿ ಲ್ಯಾಬ್ ಕಾಣ್ತಿರೋದಿಲ್ಲ, ಬರೀ ಒಂದು ಹಳ್ಳಿ ಮಾತ್ರ ಇರುತ್ತೆ. ಅದಕ್ಕೆ ಜಾಶ್ವಾ ಹಾಗೆ ಮಿಲಿಟರಿ ಟೀಮ್ ನವರೆಲ್ಲ ಹಳ್ಳಿಗೆ ಬಂದು ಇಲ್ಲಿರುವಂತ ಜನರನ್ನ ಕೇಳಿದ್ರೆ ಇಲ್ಲಿರುವಂತ ಜನರು ಮಾತ್ರ ಹೇಳ್ತಾನೆ ಇರೋದಿಲ್ಲ, ಯಾವ ಲ್ಯಾಬ್ ಬಗ್ಗೆನೂ ನಮ್ಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಿರ್ತಾರೆ. ಇಲ್ಲಿ ಜಾಶ್ವಾಗೆ ವಿಚಿತ್ರವಾಗಿರುವಂತ ಒಂದು ಗೊಂಬೆ ಕಾಣಿಸಿ ಅದನ್ನ ತಿರುಗಿಸಿದ್ದಂಗೆನೆ ಸೀಕ್ರೆಟ್ ಆಗಿರುವಂತ ಡೋರ್ ಓಪನ್ ಆಗುತ್ತೆ. ಇದರಿಂದ ಎಲ್ಲರೂ ಈ ದಾರಿ ಒಳಗಡೆ ಬಂದಾಗ ಟನಲ್ ನ ರೀತಿ ಇರುವಂತ ಒಂದು ಲ್ಯಾಬ್ ಸಿಗುತ್ತೆ. ಈ ಲ್ಯಾಬ್ ನಲ್ಲಿ ಕಾಣಿಸಂತ ಜನರನ್ನೆಲ್ಲರನ್ನು ಇವರು ಸಾಯಿಸೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಜಾಶ್ವಾ ಮಾತ್ರ ಇವನ ಹೆಂಡತಿನ ಹುಡುಕ್ತಾ ಇರ್ತಾನೆ. ಹೀಗೆ ಈ ಸೋಲ್ಜರ್ಸ್ ಗಳು ಇಲ್ಲಿರುವಂತ ಸೈಂಟಿಸ್ಟ್ ಗಳನ್ನ ಸಾಯಿಸ್ತಿರ್ತಾರೆ. ಆದ್ರೆ ಹೊರಗಡೆ ನೋಡಿದ್ರೆ ಇಲ್ಲಿನ ಲೋಕಲ್ ಪೊಲೀಸ್ ಗಳು ಬಂದ್ಬಿಟ್ಟಿರ್ತಾರೆ. ಇದನ್ನ ನೋಡಿದಂತ ಒಬ್ರು ಸೋಲ್ಜರ್ ಲ್ಯಾಬ್ ನಲ್ಲಿರುವಂತ ಸೋಲ್ಜರ್ಸ್ ಗಳಿಗೆಲ್ಲ ಹೇಳ್ತಾರೆ. ಇದರಿಂದ ಈ ಸೋಲ್ಜರ್ಸ್ ಗಳು ಕೂಡ ಹೊರಗಡೆ ಹೋಗೋದಕ್ಕೆ ರೆಡಿ ಮಾಡ್ಕೊಳ್ತಿರ್ಬೇಕಾದ್ರೆ ಹೊರಗಡೆ ಬಂದಂತ ಲೋಕಲ್ ಪೊಲೀಸರನ್ನ ನೊಮ್ಯಾಡ್ ಮೇಲಿಂದಾನೇ ನಾಶ ಮಾಡ್ಬಿಡುತ್ತೆ. ಈ ಕಡೆ ಸೋಲ್ಜರ್ಸ್ ಗಳಿಗೆ ಲ್ಯಾಬ್ ನಲ್ಲಿ ಒಂದು ದೊಡ್ಡ ಗೇಟ್ ಕಾಣಿಸುತ್ತೆ. ಆಲ್ಫಾ ಓ ವೆಪನ್ ಇದ್ರೊಳಗಡೆನೆ ಇರೋದು. ಹೊರಗಡೆ ಇನ್ನಷ್ಟು ಲೋಕಲ್ ಪೊಲೀಸರು ಬರ್ತಿರ್ತಾರೆ. ಆದ್ರಿಂದ ಈ ಸೋಲ್ಜರ್ಸ್ ಗಳಲ್ಲಿರುವಂತ ಒಬ್ಬ ಹ್ಯಾಕರ್ ಡೋರ್ ಅನ್ನ ಹ್ಯಾಕ್ ಮಾಡ್ತಿರ್ತಾರೆ. ಅವನನ್ನ ನೋಡ್ಕೊಳ್ಳೋದಕ್ಕೆ ಜಾಶ್ವಾನ ಬಿಟ್ಟು ಮಿಕ್ತವರೆಲ್ಲ ಪೊಲೀಸರ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಹ್ಯಾಕರ್ ಕೂಡ ಇವನ ಸೋಲ್ಜರ್ ಫ್ರೆಂಡ್ ಅಪಾಯದಲ್ಲಿದ್ದಾನೆ ಅಂತ ಕಾಪಾಡೋದಕ್ಕೆ ಹೊಟ್ಟೋಗ್ತಾನೆ. ಆದ್ರಷ್ಟೊತ್ತಿಗೆ ಡೋರ್ ಹ್ಯಾಕ್ ಆಗಿ ಓಪನ್ ಆಗುತ್ತೆ. ಆಗ ಇನ್ನು ಇಲ್ಲೇ ಇರುವಂತ ಜಾಶ್ವಾ ನಿಧಾನವಾಗಿ ಹೆದರ್ಕೊಂಡು ಒಳಗಡೆ ಏನಿದೆ ಅಂತ ನೋಡೋದಕ್ಕೆ ಬರ್ತಾನೆ. ನೋಡಿದ್ರೆ ಇಷ್ಟೊತ್ವರೆಗೂ ಎಲ್ರು ಮಾತಾಡ್ತಿದ್ದಂತ ಆಲ್ಫಾ ಓ ವೆಪನ್ ಒಬ್ಳು ಸಣ್ಣ ಹುಡುಗಿ. ಅದೇ ಸಮಯಕ್ಕೆ ಒಬ್ರು ಸೈಂಟಿಸ್ಟ್ ಬಂದು ಜಾಶ್ವಾ ಮೇಲೆ ಅಟ್ಯಾಕ್ ಮಾಡಿ ಆ ಹುಡುಗಿನ ಇಲ್ಲಿಂದ ಹೋಗು, ನಿರ್ಮಾತನ ಹುಡುಕು ಅಂತ ಕಳಿಸ್ಬಿಡ್ತಾರೆ. ಈ ಹುಡುಗಿನೂ ಕೂಡ ಹೊರಗಡೆ ಬರುತ್ತೆ. ಅದೇ ರೀತಿ ಜಾಶ್ವಾನು ಕೂಡ ಬೇರೆ ದಾರಿಯಿಂದ ಹೊರಗಡೆ ಬಂದಿರ್ತಾನೆ. ಹಾಗೆ ಲ್ಯಾಬ್ ನಲ್ಲಿ ಇದ್ದಂತ ಸೈಂಟಿಸ್ಟ್ ಗಳು ಅಮೆರಿಕದ ಸೋಲ್ಜರ್ಸ್ ಗಳ ಪ್ಲೇನ್ ಅನ್ನ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಇದನ್ನ ನೋಡಿದಂತ ನೊಮಾಡ್ ಸ್ಪೇಸ್ ಸ್ಟೇಷನ್ ಈ ಲ್ಯಾಬ್ ಅನ್ನೇ ನಾಶ ಮಾಡ್ಬಿಡುತ್ತೆ. ಮಾರನೇ ದಿನ ಜಾಶ್ವಾಗೆ ಎಚ್ಚರ ಆದಾಗ ಇವನು ಸೇಫ್ ಆಗಿರ್ತಾನೆ. ನೋಡಿದ್ರೆ ಇವನ ಹತ್ರ ಆ ಹುಡುಗಿನೂ ಕೂಡ ಇರುತ್ತೆ. ಅದೇ ಸಮಯಕ್ಕೆ ಇವನಿಗೆ ರೇಡಿಯೋ ಶಬ್ದ ಕೇಳಿಸಿ ಅದನ್ನ ಹುಡ್ಕೊಂಡ್ ಬಂದಾಗ ಒಂದು ಜಾಗದಲ್ಲಿ ಆ ಹ್ಯಾಕರ್ ಬಿದ್ದಿರ್ತಾನೆ. ಹೀಗೆ ಇವನು ನೋಡ್ತಿರ್ಬೇಕಾದ್ರೆ ಹ್ಯಾಕರ್ಗೆ ಎಚ್ಚರ ಆಗುತ್ತೆ. ಅದಕ್ಕೆ ಇವನನ್ನ ಕರ್ಕೊಂಡು ಹತ್ರದಲ್ಲಿರುವಂತ ಒಂದು ಮನೆಗೆ ಬರ್ತಾನೆ. ಯಾಕೆಂತಂದ್ರೆ ಪೊಲೀಸರು ಅಮೆರಿಕದ ಸೋಲ್ಜರ್ಸ್ ಗಳನ್ನ ಹುಡುಕ್ತಿದ್ದಾರೆ. ಅಷ್ಟೇ ಅಲ್ಲದೆ ಆ ಹುಡುಗಿ ಬಂದು ಟಿವಿ ಹಾಕೊಂಡು ಇಲ್ಲಿ ನೋಡ್ತಿರುತ್ತೆ. ಅದಕ್ಕೆ ಇವನು ಟಿವಿ ಆಫ್ ಮಾಡ್ತಾನೆ. ನೋಡಿದ್ರೆ ಈ ಹುಡುಗಿ ಟಿವಿನ ಮುಟ್ಟಿ ಇವಳ ಪವರ್ ಇಂದ ಟಿವಿನ ಆನ್ ಮಾಡ್ತಾಳೆ. ಅದಕ್ಕೆ ಈ ಸಲ ಇವನು ಪ್ಲಗ್ ಅನ್ನೇ ತೆಗೆದು ಬಿಡ್ತಾನೆ. ಅದೇ ಸಮಯಕ್ಕೆ ಕರ್ನಲ್ ಹವೆಲ್ ಜಾಶ್ವಾನ ಕಾಂಟ್ಯಾಕ್ಟ್ ಮಾಡಿ ವೆಪನ್ ಬಗ್ಗೆ ಕೇಳಿದಾಗ ಇವನು ಕೂಡ ಹೇಳ್ತಾನೆ ಆಲ್ಫಾ ಓ ವೆಪನ್ ಒಂದು ಸಣ್ಣ ಹುಡುಗಿ ಅಂತ. ಅದಕ್ಕೆ ಮೊದಲು ಆ ಹುಡುಗಿನ ಸಾಯಿಸ್ಬಿಡು ಅಂತ ಇವಳು ಹೇಳ್ತಿರ್ತಾಳೆ. ಆದ್ರಷ್ಟೊತ್ತಿಗೆ ಏಷ್ಯಾದ ರೋಬೋಟ್ ಪೊಲೀಸರು ಬಂದು ಇವಳನ್ನ ಹಿಡಿದು ಬಿಡ್ತಾರೆ. ಇವಳ ಟೀಮ್ ನ ಮತ್ತೊಬ್ಬ ಸೋಲ್ಜರ್ ನು ಕೂಡ ಪೊಲೀಸರು ಹಿಡಿದು ಬಿಟ್ಟಿರ್ತಾರೆ. ಈ ಕಡೆ ಹುಡುಗಿ ಒಂದು ಡ್ರಾಯಿಂಗ್ ಮಾಡ್ತಿರುತ್ತೆ. ಈ ಡ್ರಾಯಿಂಗ್ ನೋಡಿದ್ರೆ ಮಾಯಾ ಬೆನ್ನಲ್ಲಿ ಒಂದು ಟ್ಯಾಟೂ ಇತ್ತಲ್ಲ, ಅದೇ ಡ್ರಾಯಿಂಗ್ ಇದು. ಆಗ ಇಲ್ಲಿಗೆ ಮನೆಯ ಓನರ್ ಬಂದು ಈ ಹುಡುಗಿನ ದೇವ್ರು ರೀತಿನೇ ನೋಡ್ತಿರ್ತಾನೆ. ಅಂದ್ರೆ ಏಷ್ಯಾದ ಜನರಿಗೆ ಈ ಆಲ್ಫಾ ಓ ವೆಪನ್ ನ ಬಗ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೀವೇನು ಹೆದರ್ಕೊಳ್ಬೇಡಿ, ಆ ಅಮೆರಿಕದವನ ನಾನು ಸಾಯಿಸ್ತೀನಿ ಅಂತ ಹೇಳ್ತಿರ್ತಾನೆ. ಆದ್ರೆ ಜಾಶ್ವಾನೆ ಆ ವ್ಯಕ್ತಿನ ಸಾಯಿಸಿ ಈ ಹುಡುಗಿನ ಕೇಳ್ತಿರ್ತಾನೆ, ಈ ಟ್ಯಾಟೂನ ನೀನು ಎಲ್ಲಿ ನೋಡ್ದೆ, ಮಾಯಾ ನಿನ್ಗೆ ಗೊತ್ತಿದ್ದಾಳ ಅಂತ. ಆದ್ರೆ ಈ ಹುಡುಗಿ ನೋಡಿದ್ರೆ ಚೈನೀಸ್ ನಲ್ಲಿ ಮಾತಾಡ್ತಿರುತ್ತೆ. ಇದೇ ಸಮಯದಲ್ಲಿ ರೋಬೋಟ್ ಪೊಲೀಸರು ಇಲ್ಲಿಗೆ ಬರ್ತಿರ್ತಾರೆ. ಅಂದಂಗೆ ಮನೇಲಿ ಒಂದು ಡಾಗ್ ಕೂಡ ಇರುತ್ತೆ. ಜಾಶ್ವಾ ಹ್ಯಾಕರ್ ನ ಮತ್ತೆ ಹುಡುಗಿನ ಕರ್ಕೊಂಡು ಹೋಗೋದಕ್ಕೆ ನೋಡ್ತಿದ್ರೆ ಪೊಲೀಸರು ಅಟ್ಯಾಕ್ ಮಾಡ್ತಾರೆ. ಹಾಗೆ ಅವರು ಒಂದು ಬಾಂಬ್ ಅನ್ನ ಹಾಕ್ದಾಗ ಈ ಡಾಗ್ ಅದನ್ನ ಬಾಲ್ ಅನ್ಕೊಂಡು ಮತ್ತೆ ಪೊಲೀಸರ ಹತ್ರ ತಂದು ಹಾಕ್ಬಿಡುತ್ತೆ. ನಂತರ ಇವರು ಒಂದು ಕಾರ್ನ ಸಹಾಯದಿಂದ ಇಲ್ಲಿಂದ ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಹವೆಲ್ ಹಾಗೆ ಆ ಸೋಲ್ಜರ್ ನ ಕರ್ಕೊಂಡು ಹೋಗ್ತಿದಾರಲ್ಲ, ಈ ವ್ಯಾನ್ ನಲ್ಲಿ ಒಬ್ಬ ಸಿಮಿಲೆಂಟ್ ಪೊಲೀಸ್ ಇರ್ತಾನೆ. ಅಂದ್ರೆ ಮನುಷ್ಯನ ರೀತಿನೇ ಕಾಣುವಂತ ರೋಬೋಟ್. ಇವರಿಬ್ರು ಸೇರಿ ಆ ಪೊಲೀಸ್ ನ ಸಾಯಿಸಿ ಈ ವ್ಯಾನ್ ಅನ್ನೇ ತಮ್ಮ ವಶಕ್ಕೆ ತಗೊಳ್ತಾರೆ. ಈ ಕಡೆ ಕಾರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಡಿವೈಸ್ ನಿಂದ ಈ ಹುಡುಗಿ ಇಂಗ್ಲಿಷ್ ಮಾತಾಡೋದನ್ನ ಕಲ್ತ್ಕೊತಿರುತ್ತೆ. ಆದ್ರೆ ಇದ್ದಕ್ಕಿದ್ದಂಗೆನೆ ಕಾರ್ ಕೆಟ್ಟೋಗುತ್ತೆ. ಇಲ್ಲಿ ಈ ಹ್ಯಾಕರ್ ಗೆ ತುಂಬಾ ಗಾಯಗಳಾಗಿರೋದ್ರಿಂದ ಈ ಹುಡುಗಿ ಮುಖನ ನೋಡ್ತಾ ತುಂಬಾ ದುಃಖದಿಂದಾನೇ ಸತ್ತೋಗ್ತಾನೆ. ಅದೇ ಸಮಯಕ್ಕೆ ಈ ಕಡೆಗೆ ಒಂದು ವ್ಯಾನ್ ಬರ್ತಿರೋದನ್ನ ನೋಡಿ ಈ ಹುಡುಗಿ ತಲೆನ ಮುಚ್ಚಿ ನಿನ್ನ ಹೆಸರು ಏನು ಅಂತ ಕೇಳಿದಾಗ ಆಲ್ಫಿ ಅಂತ ಈ ಹುಡುಗಿ ಹೇಳ್ತಾಳೆ. ನಂತರ ವ್ಯಾನ್ ನಲ್ಲಿರುವಂತ ಫ್ಯಾಮಿಲಿ ಅವರು ಏನಾದ್ರೂ ಹೆಲ್ಪ್ ಬೇಕಂತ ಅವರೇ ಕೇಳ್ಕೊಂಡ್ ಬರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಇದೇ ರೋಡ್ ನಲ್ಲಿ ಹೋಗ್ತಿರುವಂತ ಹವೆಲ್ ಹಾಗೆ ಆ ಸೋಲ್ಜರ್ ಗೆ ಕಾರ್ ಕಾಣಿಸಿ ಬಂದು ನೋಡಿದ್ರೆ ಸತ್ತೋಗಿರುವಂತ ಹ್ಯಾಕರ್ ಸಿಗ್ತಾನೆ. ಅದಕ್ಕೆ ಇವನ ಬಾಡಿಯಿಂದ ಇವನ ಮೆಮೊರಿನ ತಗೊಳ್ತಿರ್ತಾರೆ. ತುಂಬಾ ಹೊತ್ತಿನ ಮುಂಚೆ ಇವನು ಸತ್ತೋಗಿರೋದ್ರಿಂದ ಬರೀ 30 ಸೆಕೆಂಡ್ ನ ಮೆಮೊರಿನ ಮಾತ್ರ ತಗೊಳ್ಳೋದಕ್ಕಾಗೋದು. ಆ ಮೆಮೊರಿನ ತಗೊಂಡು ಇವರು ಸಾಯಿಸಿರುವಂತ ಪೊಲೀಸ್ ಸಿಮ್ಯುಲೆಂಟ್ ನ ಒಳಗಡೆ ಹಾಕ್ತಿದ್ದಂಗೆನೆ ಹ್ಯಾಕರ್ ಗೆ ಈ ಬಾಡಿಲಿ ಎಚ್ಚರ ಆಗುತ್ತೆ. ಅದೇ
ಸದ್ಯಕ್ಕೆ ಆ ವೆಪನ್ ಎಲ್ಲಿ ಅಂತ ಕೇಳಿದಾಗ ಜಾಶ್ವಾ ವೆಪನ್ ನ ಜೊತೆ ಮಾಯನ ಹುಡ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾನೆ. ನಂತರ 30 ಸೆಕೆಂಡ್ಗಳಾಗ್ತಿದ್ದಂಗೆನೆ ಮೆಮೊರಿ ಮುಗ್ದೋಗಿ ಅವನು ಮತ್ತೆ ಸತ್ತೋಗ್ತಾನೆ. ಈ ಕಡೆ ಜಾಶ್ವಾ ಮತ್ತೆ ಆಲ್ಫಿ ಪೋಸ್ಟರ್ ಎಲ್ಲಾ ಕಡೆ ಹರಡ್ಬಿಟ್ಟಿರುತ್ತೆ. ಏಷ್ಯಾದ ಪೊಲೀಸರು ಇವರಿಬ್ಬರನ್ನ ಹುಡುಕ್ತಿರ್ತಾರೆ. ಒಂದು ಜಾಗದಲ್ಲಿ ವ್ಯಾನ್ ನ ಚೆಕ್ ಮಾಡೋದಕ್ಕೆ ಬಂದಂತ ಪೊಲೀಸರಿಗೆ ಆಲ್ಫಿ ಕಾಣಿಸಿದ್ರಿಂದ ಈ ಹುಡುಗಿ ಇವಳ ಪವರ್ ನ ಸಹಾಯದಿಂದ ಸುತ್ತಮುತ್ತ ಲೈಟ್ ಗಳನ್ನ ಆಫ್ ಮಾಡ್ಬಿಡ್ತಾಳೆ. ಈ ಸಮಯನ ಉಪಯೋಗಿಸ್ಕೊಂಡು ಸ್ಪೀಡ್ ಆಗಿ ಇವರೆಲ್ಲರೂ ವ್ಯಾನ್ ತಗೊಂಡ್ ಮುಂದೆ ಬಂದ್ಬಿಡ್ತಾರೆ. ಈ ಕಡೆ ಹವಲ್ ಹಾಗೆ ಸೋಲ್ಜರ್ ಗೆ ಆಲ್ಫಿ ಹಾಗೆ ಜಾಶ್ವಾ ಒಂದು ಜಾಗದಲ್ಲಿ ಕಾಣಿಸ್ಕೊಂಡ್ರು ಅಂತ ಗೊತ್ತಾಗಿ ಆ ಕಡೆಗೆ ಹೋಗ್ತಿರ್ತಾರೆ. ಇನ್ನೊಂದ್ ಕಡೆ ಹ್ಯಾಕರ್ ಮತ್ತೆ ಆ ಪೊಲೀಸ್ ಸತ್ತು ಬಿದ್ದಿದಾರಲ್ಲ, ಇದನ್ನ ಚೆಕ್ ಮಾಡೋದಕ್ಕೆ ಮತ್ತೊಬ್ಬ ಪೊಲೀಸ್ ಬರ್ತಾನೆ. ನೋಡಿದ್ರೆ ಈ ಪೊಲೀಸ್ ಕೂಡ ಸತ್ತೋಗಿರೋ ಪೊಲೀಸ್ ರೀತಿನ ಕಾಣ್ತಿದ್ದಾನೆ. ನಂತರ ಒಂದು ಅಡ್ವರ್ಟೈಸ್ಮೆಂಟ್ ನಲ್ಲಿ ಹೇಳ್ತಿರ್ತಾರೆ, ನಿಮ್ಮ ಮುಖನ ಸ್ಕ್ಯಾನ್ ಮಾಡಿ ಡೊನೇಟ್ ಮಾಡಿದ್ರೆ ಯಾರ ಹತ್ರ ನಿಜವಾದ ಬಾಡಿ ಇರೋದಿಲ್ವೋ ಬರೀ ಮೆಮೊರಿ ಇರುತ್ತೋ ಅಂತವ್ರಿಗೆ ಸಿಮಿಲೆಂಟ್ ಬಾಡಿ ಸಿಗುತ್ತೆ ಅಂತ. ಇದೇ ಕಾರಣದಿಂದನೇ ಆ ಇಬ್ರು ಪೊಲೀಸರು ಒಂದೇ ರೀತಿ ಇದ್ದಿದ್ದು. ಯಾರೋ ಒಬ್ಬ ವ್ಯಕ್ತಿ ಅವನ ಮುಖನ ಸ್ಕ್ಯಾನ್ ಮಾಡಿ ಡೊನೇಟ್ ಮಾಡಿದ್ದ. ಆ ವ್ಯಕ್ತಿ ತರನೇ 2 ಸಿಮಿಲೆಂಟ್ ಬಾಡಿಗಳನ್ನ ತಯಾರು ಮಾಡಿ ಇಬ್ರು ಬೇರೆ ಬೇರೆ ಪೊಲೀಸರ ಮೆಮೊರಿನ ಅವರ ಒಳಗಡೆ ಹಾಕಿದ್ರು. ಈ ಕಡೆ ಜಾಶ್ವಾ ಆಲ್ಫಿಗೆ ಹೇಳ್ತಿರ್ತಾನೆ, ನನ್ನ ಪ್ರಾಣಕ್ಕೆ ಅಪಾಯ ಇದೆ, ಪೊಲೀಸರು ಬಂದ್ರೆ ಅವರಿಂದ ನನ್ನ ಕಾಪಾಡು ಅಂತ. ಇದಾದ್ಮೇಲೆ ಇವರಿಬ್ರು ಸೇರಿ ಡ್ರೀವ್ ಹತ್ರ ಹೋಗೋದಕ್ಕೆ ಶುರು ಮಾಡ್ತಾರೆ. ಮೂವಿಯ ಮೊದಲಲ್ಲಿ ಐಲ್ಯಾಂಡ್ ನ ಲೀಡರ್ ಆಗಿದ್ದಂತ ಹರುಣ್ ನ ಕೈಗೆ ಸಿಗಾಕೊಂಡಿದ್ನಲ್ಲ ಅಮೆರಿಕದ ಸೋಲ್ಜರ್ ಡ್ರೀವ್, ಅವನ ಹತ್ರನೇ ಈಗ ಹೋಗ್ತಿರೋದು. ಆದ್ರೆ ಹೀಗೆ ಹೋಗ್ತಿರ್ಬೇಕಾದ್ರೆ ಜಾಶ್ವಾ ಟ್ರೈನ್ ನಲ್ಲಿ ನೋಡ್ತಾನೆ, ಮಾಯಾ ರೀತಿನೇ ಕಾಣುವಂತ ಒಂದು ಸಿಮಿಲೆಂಟ್ ಬಾಡಿ ಕಾಣಿಸುತ್ತೆ. ಹೇಳ್ಬೇಕು ಅಂತಂದ್ರೆ ಮಾಯಾ ರೀತಿ ಕಾಣುವಂತ 2 ಸಿಮಿಲೆಂಟ್ ಬಾಡಿಗಳು ಇಲ್ಲಿ ಇರ್ತವೆ. ಅಂದ್ರೆ ಮಾಯನು ಕೂಡ ಅವಳ ಮುಖನ ಸ್ಕ್ಯಾನ್ ಮಾಡಿ ಡೊನೇಟ್ ಮಾಡಿದ್ಲು. ಇದರಿಂದ ಅವಳ ರೀತಿನೇ ಸಿಮಿಲೆಂಟ್ ಬಾಡಿಗಳನ್ನ ರೆಡಿ ಮಾಡಿ ಯಾರ ಹತ್ರ ನಿಜವಾದ ಬಾಡಿ ಇರೋದಿಲ್ಲ ಬರೀ ಮೆಮೊರಿ ಇರುತ್ತೋ ಅಂತವರಿಗೆ ಮಾಯಾಳ ಸಿಮಿಲೆಂಟ್ ಬಾಡಿನ ಕೊಟ್ಟಿರ್ತಾರೆ. ಹೀಗೆ ಇವರು ರೋಡ್ ನಲ್ಲಿ ಬರ್ತಿರ್ಬೇಕಾದ್ರೆ ಇವರ ವಾಂಟೆಡ್ ಪೋಸ್ಟರ್ ಗಳನ್ನ ನೋಡ್ತಾರೆ. ಆದ್ರೆ ಒಬ್ಬ ವ್ಯಕ್ತಿ ಇವರಿಬ್ಬರನ್ನ ನೋಡಿ ಪೊಲೀಸ್ಗೆ ಕಾಲ್ ಮಾಡ್ಬಿಡ್ತಾನೆ. ನಂತರ ಜಾಶ್ವಾ ಡ್ರೀವ್ ಹತ್ರ ಬರ್ತಾನೆ. ಇಬ್ರು ಕೂಡ ಸಂತೋಷ ಪಡ್ತಾರೆ. ಆಲ್ಫಿನ್ ಕೂಡ ತೋರಿಸ್ತಾನೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಡ್ರೀವ್ ನ ಹೆಂಡತಿ ಇರ್ತಾಳೆ, ಇವಳು ಮನುಷ್ಯಳಲ್ಲ, ಇವಳು ಕೂಡ ಒಬ್ಳು ಸಿಮಿಲೆಂಟ್. ಆಲ್ಫಿಗೋಸ್ಕರ ಐಸ್ ಕ್ರೀಮ್ ತಗೊಂಡ್ ಬರ್ತೀನಿ ಅಂತ ಇವಳು ಹೋಗ್ತಾಳೆ. ಆಗ ಡ್ರೀವ್ ಆಲ್ಫಿನ ಚೆಕ್ ಮಾಡಿ ಹೇಳ್ತಾನೆ, ಇದುವರೆಗೂ ನಾನು ಈ ತರ ಟೆಕ್ನಾಲಜಿನ ನೋಡೇ ಇಲ್ಲ. ಆಲ್ಫಿಯ ಬಾಡಿ ತುಂಬಾನೇ ಅಡ್ವಾನ್ಸ್ ಆಗಿರುವಂತ ಟೆಕ್ನಾಲಜಿಯ ತುಂಬಾನೇ ಪವರ್ಫುಲ್ ಆಗಿರುವಂತ ಬಾಡಿ ಅಂತ. ಅಂದ್ರೆ ಇಲ್ಲಿ ನಮಗೆ ಗೊತ್ತಾಗುತ್ತೆ ಆಲ್ಫಿಯ ಬಾಡಿನೂ ಕೂಡ ಸಿಮಿಲೆಂಟ್ ಬಾಡಿನೇ. ಹೊರಗಡೆ ನೋಡಿದ್ರೆ ಪೊಲೀಸರೆಲ್ಲ ಬರ್ತಿರ್ತಾರೆ. ಡ್ರೀವ್ನ ಹೆಂಡತಿ ಐಸ್ ಕ್ರೀಮ್ ಅನ್ನು ಆರ್ಡರ್ ಮಾಡಿರ್ತಾಳೆ. ಹಾಗೆ ಹೊರಗಡೆ ಪೊಲೀಸರೆಲ್ಲ ಈ ಜಾಗನ ಸುತ್ತುವರೆದು ಬಿಟ್ಟಿರ್ತಾರೆ. ಆಗ ಇಲ್ಲಿಗೆ ಕರ್ನಲ್ ಹವೆಲ್ ಹಾಗೆ ಸೋಲ್ಜರ್ ಕೂಡ ಜಾಶ್ವಾನ ಹುಡ್ಕೊಂಡು ಬರ್ತಾರೆ. ಇಲ್ಲಿ ನೋಡಿದ್ರೆ ಐಸ್ ಕ್ರೀಮ್ ಅನ್ನ ಕೊಡೋದಕ್ಕೆ ಬಂದಿರುವಂತ ವ್ಯಕ್ತಿ ನಾವಾಗ್ಲೇ ನೋಡಿದಂತ ಪೊಲೀಸ್. ಐಸ್ ಕ್ರೀಮ್ ನಲ್ಲಿ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ಬಿಡ್ತಾನೆ. ನಂತರ ಈ ರೋಬೋಟ್ ಪೊಲೀಸ್ ಗಳೆಲ್ಲ ಆಲ್ಫಿ ಹತ್ರ ಬರ್ತಾರೆ. ಹೇಳ್ಬೇಕು ಅಂತಂದ್ರೆ ಈ ಪೊಲೀಸರೆಲ್ಲ ಆಲ್ಫಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಬಂದಿರೋದು. ಜಾಶ್ವಾ ಒಬ್ಬ ಅಮೆರಿಕದವನು, ಅವನಿಂದ ಪ್ರಾಬ್ಲಮ್ ಆಗುತ್ತೆ ಅಂತ. ಅದೇ ಸಮಯಕ್ಕೆ ಜಾಶ್ವಾ ಬಂದು ಈ ಎಲ್ಲಾ ರೋಬೋಟ್ಸ್ ಗಳನ್ನ ನಾಶ ಮಾಡಿ ಆಲ್ಫಿನ ಕರ್ಕೊಂಡು ಡ್ರೀವ್ ಹತ್ರ ಬಂದು ನೋಡಿದ್ರೆ ಇವನ ಹೆಂಡತಿಯ ಸಿಮಿಲೆಂಟ್ ಬಾಡಿ ನಾಶ ಆಗಿರೋದಕ್ಕೆ ದುಃಖ ಪಡ್ತಿರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಕರ್ನಲ್ ಹವೆಲ್ ನ ಅಮೆರಿಕದ ಸೋಲ್ಜರ್ಸ್ ಕೂಡ ಇಲ್ಲಿಗೆ ಬರ್ತಾರೆ. ಆದ್ರೆ ಯಾರು ಸಿಗೋದಿಲ್ಲ. ಯಾಕೆಂತಂದ್ರೆ ಜಾಶ್ವಾ, ಡ್ರೀವ್ ಹಾಗೆ ಆಲ್ಫಿ 3 ಜನ ಒಂದು ಐಲ್ಯಾಂಡ್ ಗೆ ಬರ್ತಿರ್ತಾರೆ. ಮೂವಿಯ ಮೊದಲಲ್ಲಿ ಜಾಶ್ವಾ ಹಾಗೆ ಮಾಯಾ ವಾಸ ಮಾಡ್ತಿದ್ರಲ್ಲ ಅದೇ ಐಲ್ಯಾಂಡ್ ಗೆ. ಇವರಿಬ್ರನ್ನ ಇಲ್ಲೇ ಬಿಟ್ಟು ಜಾಶ್ವಾ ಐಲ್ಯಾಂಡ್ ಒಳಗಡೆ ಹೋಗ್ತಾನೆ. ಆದ್ರೆ ಪ್ಲೇನ್ ನಲ್ಲಿ ಯಾರು ಇಲ್ಲಿಗೆ ಬರ್ತಾರೆ. ಈ ಕಡೆ ಜಾಶ್ವಾ ತುಂಬಾ ದುಃಖದಿಂದ ಮೊದ್ಲು ಇವನು ವಾಸ ಮಾಡ್ತಿದ್ದಂತ ಮನೆಗ್ ಬಂದು ಮಾಯಾ ಬಗ್ಗೆ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಹುಡುಕಾಡ್ತಿರ್ತಾನೆ. ಈ ಐಲ್ಯಾಂಡ್ ನಲ್ಲಿ ಯಾರು ಇರೋದಿಲ್ಲ. ಆಗ ಇಲ್ಲಿಗೆ ಆಲ್ಫಿ ಬಂದಾಗ ಕೇಳ್ತಿರ್ತಾನೆ, ಮಾಯಾ ಎಲ್ಲಿದ್ದಾಳೆ ಹೇಳು ಅಂತ. ಇವನು ಜೋರ ಕೇಳಿದ್ದನ್ನ ನೋಡಿ ಆಲ್ಫಿ ತುಂಬಾ ಹೆದರ್ಕೊ ಬಿಡ್ತಾಳೆ. ಅದಕ್ಕೆ ಇವನು ಸಾರಿ ಕೇಳ್ತಿರ್ತಾನೆ. ಡ್ರೀವ್ ಇವರಿಬ್ರನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಾಗ ಪ್ಲೇನ್ ನವರು ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅದಕ್ಕೆ ಸಾಯೋದಕ್ಕಿಂತ ಮುಂಚೆ ಇವನು ನೀನು ಹುಡುಕ್ತಿರುವಂತ ಮಾಯಾ ಬೇರೆ ಯಾರು ಅಲ್ಲ, ಅವಳೇ ನಿರ್ಮಾತ ಅಂತ ಹೇಳಿ ಸತ್ತೋಗ್ತಾನೆ. ಇದೇ ಶಾಕ್ ನಲ್ಲಿ ಇವನು ಆಲ್ಫಿನ ಕರ್ಕೊಂಡು ಅಲ್ಲಿಂದ ಹೊರಗಡೆ ಬಂದಾಗ ಪ್ಲೇನ್ ನ ಜನರು ಇವರನ್ನ ಸುತ್ತುವರೆದು ಬಿಡ್ತಾರೆ. ನೋಡಿದ್ರೆ ಬಂದಿರೋದು ಬೇರೆ ಯಾರು ಅಲ್ಲ, ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ ಐಲ್ಯಾಂಡ್ ನ ಲೀಡರ್ ಆಗಿದ್ದಂತ ಹರುಣ್, ಅವನೇನೆ. ಇವರೆಲ್ಲರೂ ಇಲ್ಲಿಗೆ ಬಂದಿರೋದು ಆಲ್ಫಿನ ಕಾಪಾಡೋದಕ್ಕೆ. ನಂತರ ನೀರಿನ ಮೇಲೆ ತೇಲ್ತಿರುವಂತ ಒಂದು ಬೋಟ್ ನಲ್ಲಿ ಜಾಶ್ವನ ಬಂದಿ ಮಾಡಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಹರುಣ್ ಬಂದು ಇವನಿಗೆ ಹೇಳ್ತಾ ಹೋಗ್ತಾನೆ, ಅಮೆರಿಕದಲ್ಲಿ ಒಂದು ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಅದು ರೋಬೋಟ್ಸ್ ಗಳೆಲ್ಲ ಮಾಡಿದಿದ್ದು. ಮನುಷ್ಯರೇ ಅದರ ಪ್ರೋಗ್ರಾಮಿಂಗ್ ಅನ್ನ ಸರಿಯಾಗಿ ಮಾಡಿರ್ಲಿಲ್ಲ. ಅದಕ್ಕೆ ಅಮೆರಿಕದವರು ಆ ತಪ್ಪನ್ನ ತಮ್ಮ ಮೇಲೆ ಹಾಕೊಳ್ಳೋದ್ರ ಬದಲು ರೋಬೋಟ್ಸ್ ಗಳ ಮೇಲೆ ಹಾಕ್ಬಿಟ್ರು. ರೋಬೋಟ್ಸ್ ಗಳು ಹಾಗೆ ನಾವು ಸಿಮಿಲೆಂಟ್ಸ್ ಗಳು ಶಾಂತಿಯಿಂದ ಜೀವನ ಮಾಡೋದಕ್ಕೆ ಬಯಸ್ತೀವಿ, ನಮ್ಗಿನ್ನೇನು ಬೇಡ ಅಂತ ಇವನನ್ನ ಸಾಯಿಸೋದಕ್ಕೆ ರೆಡಿ ಆಗ್ತಿದ್ರೆ ಹೊರಗಡೆ ಇವನ ಜನರು ಕಿರ್ಚು ಅಂತ ಶಬ್ದ ಕೇಳಿಸುತ್ತೆ. ಅದಕ್ಕೆ ಹೊರಗಡೆ ಬಂದು ನೋಡ್ತಾನೆ,
ನೊಮಾಡ್ ಸ್ಪೇಸ್ ಸ್ಟೇಷನ್ ಸ್ವಲ್ಪ ದೂರದಲ್ಲಿ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿರುತ್ತೆ. ಆಗ ಆಲ್ಫಿ ಜಾಶ್ವಾ ಹತ್ರ ಬಂದು ನೀನು ಮಾಯಾಗೆ ನೋವು ಮಾಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಇವನು ಇಲ್ಲ ಅಂತ ಹೇಳಿ ಒಂದು ಕಾಲದಲ್ಲಿ ಇವನು ಹಾಗೆ ಮಾಯಾ ಇಷ್ಟ ಪಡ್ತಿದ್ದಂತ ವಿಷಯನ ಹೇಳ್ತಾನೆ. ಈ ಕಡೆ ನೊಮಾಡ್ ಸ್ಟೇಷನ್ ಒಂದು ಜಾಗದಲ್ಲಿ ಅಟ್ಯಾಕ್ ಮಾಡ್ಬಿಟ್ಟಿರುತ್ತೆ. ಆಗ ಹರುಣ್ ಜಾಶ್ವಾ ತಪ್ಪಿಸ್ಕೊಂಡು ಹೋಗ್ತಿರೋದನ್ನ ನೋಡಿ ಅಟ್ಯಾಕ್ ಮಾಡ್ತಾನೆ. ಅಷ್ಟರಲ್ಲಿ ತಪ್ಪಿಸ್ಕೊಬಿಟ್ಟಿರ್ತಾನೆ. ಇದರಿಂದ ಇವರು ಸರಿ ಅಂತ ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ಕೆಳಗಡೆ ಜಾಶ್ವಾ ಅವರಿಗೆ ಗೊತ್ತಿಲ್ಲದೆ ರೀತಿ ಬೋಟ್ ಅನ್ನ ಹಿಡ್ಕೊಂಡು ಅವ್ರ ಜೊತೆನೆ ಹೋಗ್ತಿರ್ತಾನೆ. ನಂತರ ಇವರೆಲ್ಲರೂ ಸೇರಿ ಒಂದು ಕಾಲೋನಿಗೆ ಬರ್ತಾರೆ. ಈ ಕಾಲೋನಿಲಿ ರೋಬೋಟ್ಸ್ ಗಳು, ಸಿಮಿಲೆಂಟ್ಸ್ ಗಳು ಹಾಗೆ ಮನುಷ್ಯರು ಎಲ್ಲರೂ ಒಟ್ಟಿಗೆ ಸೇರಿ ಬದುಕ್ತಿರ್ತಾರೆ. ಈ ಜಾಗದಲ್ಲಿ ರೋಬೋಟ್ಸ್ ಗಳನ್ನು ಕೂಡ ಮನುಷ್ಯರ ರೀತಿನೇ ಟ್ರೀಟ್ ಮಾಡ್ತಿರ್ತಾರೆ. ಇದಾದ್ಮೇಲೆ ಹರುಣ್ ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಆಲ್ಫಿನ ಒಂದು ವೆಪನ್ ರೀತಿ ಕ್ರಿಯೇಟ್ ಮಾಡಿರೋದೇ ನೊಮಾಡ್ ಸ್ಪೇಸ್ ಸ್ಟೇಷನ್ ನ ನಾಶ ಮಾಡೋದಕ್ಕೆ. ಯಾಕೆ ಅಂತಂದ್ರೆ ರೋಬೋಟ್ಸ್ ಗಳನ್ನ ಹಾಗೆ ಸಿಮಿಲೆಂಟ್ಸ್ ಗಳನ್ನ ಅಮೆರಿಕದವರು ಆ ಸ್ಪೇಸ್ ಸ್ಟೇಷನ್ ಇಂದ ನಾಶ ಮಾಡ್ತಿದಾರಲ್ಲ, ಆದ್ರಿಂದ ಆಲ್ಫಿಲಿರುವಂತ ಮಕ್ಕಳ ಜೊತೆ ಸಂತೋಷವಾಗಿ ಆಟ ಆಡ್ತಿರ್ತಾಳೆ. ನಂತರ ರಾತ್ರಿ ಸಮಯದಲ್ಲಿ ಹರುಣ್ ಜೊತೆ ಆಲ್ಫಿ ಮಲಗಿರ್ಬೇಕಾದ್ರೆ ಜಾಶ್ವಾ ಬಂದು ಹರುಣ್ ಸಿಸ್ಟಮ್ ಅನ್ನ ಆಫ್ ಮಾಡ್ಬಿಡ್ತಾನೆ. ಈ ಕಡೆ ಕಾಲೋನಿಲಿರುವಂತ ಜನರಿಗೆ ಅಮೆರಿಕದ ಸೋಲ್ಜರ್ಸ್ ಗಳು ಈ ಕಡೆಗೆನೆ ಬರ್ತಿದ್ದಾರೆ ಅಂತ ಸಿಗ್ನಲ್ ಸಿಗುತ್ತೆ. ಅದಕ್ಕೆ ಹರುಣ್ ಸಿಸ್ಟಮ್ ಅನ್ನ ಆನ್ ಮಾಡಿದಾಗ ಆಲ್ಫಿ ಎಲ್ಲಿ ಅಂತ ಹುಡುಕಾಡ್ತಿರ್ತಾನೆ. ಈ ಕಡೆ ಜಾಶ್ವಾ ಆಲ್ಫಿನ ಒಂದು ಬೋಟ್ ಇಂದ ಕರ್ಕೊಂಡು ಹೋಗೋದಕ್ಕೆ ನೋಡ್ತಿರ್ತಾನೆ. ಈ ಕಾಲೋನಿಯ ಜನರು ಕೂಡ ಸೇಫ್ ಆಗಿರುವಂತ ಜಾಗಕ್ಕೆ ಹೋಗ್ಬೇಕು ಅಂತ ರೆಡಿ ಆಗ್ತಿರ್ತಾರೆ. ಅದೇ ರೀತಿ ಹರುಣ್ ಹಾಗೆ ಇವನ ಜನರು ಅಮೆರಿಕದ ಸೋಲ್ಜರ್ಸ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗಿ ಕುಂತ್ಕೊಳ್ತಾರೆ. ನೋಡಿದ್ರೆ ಅಮೆರಿಕನ್ ಮಿಲಿಟರಿಯ ದೊಡ್ಡ ದೊಡ್ಡ ಟ್ಯಾಂಕ್ ಗಳು ಇಲ್ಲಿಗೆ ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತವೆ. ಇದನ್ನ ನೋಡಿ ಆಲ್ಫಿ ನಾನು ಜನರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೊಟ್ಟೋಗ್ತಾಳೆ. ಈ ಕಡೆ ಕಾಲೋನಿಯ ಜನರು ಕೂಡ ಫೈಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಏನು ಯೂಸ್ ಆಗೋದಿಲ್ಲ. ಆಗ ನಮ್ಗೆ ಟ್ಯಾಂಕ್ ನಲ್ಲಿ ಇರುವಂತ ಕರ್ನಲ್ ಹವಲ್ ನ ತೋರಿಸ್ತಾರೆ. ಇವರೆಲ್ಲರೂ ಸ್ವಂತವಾಗಿ ಒಂದಷ್ಟು ಬಾಂಬ್ ರೋಬೋಟ್ ಗಳನ್ನ ತಯಾರು ಮಾಡಿರ್ತಾರೆ. ಒಂದು ರೋಬೋಟ್ ನ ಕಳಿಸ್ತಾರೆ. ಇದು ಎಷ್ಟೇ ಸ್ಟಾಪ್ ಮಾಡ್ತಿದ್ರು ಎಲ್ಲೂ ಕೂಡ ನಿಲ್ದೆ ಸೀದಾ ಕಾಲೋನಿ ಒಳಗಡೆ ಬಂದು ಜಾಸ್ತಿ ಜನ ಇರುವಂತ ಜಾಗದಲ್ಲಿ ಬ್ಲಾಸ್ಟ್ ಆಗೋಗುತ್ತೆ. ಅದೇ ರೀತಿ ಮತ್ತೊಂದು ಬಾಂಬ್ ಅನ್ನು ಕೂಡ ಕಳಿಸ್ತಾರೆ. ಆದ್ರೆ ಈ ಸಲ ಅದ್ರ ಮುಂದೆ ಆಲ್ಫಿ ಬಂದಿದ್ರಿಂದ ಇಲ್ಲೇ ಸ್ಟಾಪ್ ಆಗ್ಬಿಡುತ್ತೆ. ಜಾಶ್ವಾ ಕೂಡ ಆಲ್ಫಿನ ಹುಡ್ಕೊಂಡು ಬಂದಿರ್ತಾನೆ. ಆದ್ರೆ ಆಲ್ಫಿಗೆ ಶೂಟ್ ಮಾಡ್ಬಿಡ್ತಾನೆ ಒಬ್ಬ ಸೋಲ್ಜರ್. ಜಾಶ್ವಾ ಸೋಲ್ಜರ್ ನ ಸಾಯಿಸೇ ಬಿಡ್ತಾನೆ. ನಂತರ ಆಲ್ಫಿನ ಎತ್ಕೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆನೆ ದೊಡ್ಡ ಬ್ಲಾಸ್ಟ್ ಆಗೋಗುತ್ತೆ. ಈಗ ಹರುಣ್ಗೆ ಅರ್ಥ ಆಗೋಗಿದೆ ಜಾಶ್ವಾ ಇಂದ ಆಲ್ಫಿಗೆ ಯಾವುದೇ ತರದ ಅಪಾಯ ಇಲ್ಲ ಅಂತ. ಅದಕ್ಕೆ ಹರುಣ್ ಕೂಡ ಇವನ ಟೀಮ್ ಅವರೆಲ್ಲರನ್ನು ಕರ್ಕೊಂಡು ಒಂದು ಬೋಟ್ ನಲ್ಲಿ ಹೊರಟೋಗ್ತಾನೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಇಲ್ಲೇ ಇದ್ದಂತ ಒಂದು ಸಿಮಿಲೆಂಟ್ ಗೆ ತುಂಬಾನೇ ಹಿಂಸೆ ಕೊಟ್ಟು ಹರುಣ್ ಆಲ್ಫಿನ ಕರ್ಕೊಂಡು ನಿರ್ಮಾತನ ಅಂದ್ರೆ ಮಾಯನ ಮೀಟ್ ಮಾಡೋದಕ್ಕೆ ಟ್ಯಾಂಟಾನ್ ಅನ್ನೋ ಒಂದು ಟೆಂಪಲ್ ಗೆ ಹೋಗಿದ್ದಾನೆ ಅಂತ ಹವೆಲ್ಗೆ ಗೊತ್ತಾಗೋಗುತ್ತೆ. ನಂತರ ಬೋಟ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಹರುಣ್ ಜಾಶ್ವಾಗೆ ಹೇಳ್ತಾ ಹೋಗ್ತಾನೆ. ಆಕ್ಚುಲಿ ಮೂವಿಯ ಮೊದಲು ನಮ್ಗೆ ತೋರ್ಸುದ್ರಲ್ಲ ಜಾಶ್ವಾ ಹಾಗೆ ಮಾಯಾ ಒಂದು ಐಲ್ಯಾಂಡ್ ನಲ್ಲಿ ಇದ್ರು. ಅದಾದ್ಮೇಲೆ ಅಮೆರಿಕದ ಸೋಲ್ಜರ್ಸ್ ಗಳು ಬಂದು ಅಲ್ಲಿಗೆ ಅಟ್ಯಾಕ್ ಮಾಡಿದ್ರು ಅಂತ. ಆ ರೀತಿ ಅಟ್ಯಾಕ್ ಆಗೋದಕ್ಕಿಂತ ಸ್ವಲ್ಪ ದಿನಗಳ ಮುಂಚೆ ಮಾಯಾ ಅವಳ ಹೊಟ್ಟೆಲಿದ್ದಂತ ಮಗುನ ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡಿದ್ಲು. ಅದಾದ್ಮೇಲೆ ಬೋಟ್ ಗಳ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅದ್ರಲ್ಲಿ ಮಾಯಾ ಹೊಟ್ಟೆಲಿದ್ದಂತ ಮಗು ಸತ್ತೋಯ್ತು. ಅದಕ್ಕೆ ಮೊದ್ಲೇ ಮಗುನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ಲಲ್ಲ, ಅದನ್ನ ಉಪಯೋಗಿಸ್ಕೊಂಡೆ ಆಲ್ಫಿನ ಕ್ರಿಯೇಟ್ ಮಾಡಿರೋದು ಅಂತ ಹೇಳ್ತಿರ್ತಾನೆ. ಅಂದ್ರೆ ಇಲ್ಲಿ ಆಲ್ಫಿ ಬೇರೆ ಯಾರು ಅಲ್ಲ, ಮಾಯಾ ಹೊಟ್ಟೆಲಿ ಬೆಳಿತಿತ್ತಲ್ಲ ಜಾಶ್ವಾ ಮಗು ಅದೇನೆ ಇದು. ಆದ್ರೆ ಹೊಟ್ಟೆಲಿದ್ದಂತ ಮಗುನ ಸ್ಕ್ಯಾನ್ ಮಾಡಿದ್ರಿಂದ ಆಲ್ಫಿ ಬರೀ ಇವಳ ತಾಯಿ ರೀತಿ ಮಾತ್ರ ಕಾಣ್ತಿರ್ತಾಳೆ. ನಂತರ ಇವರು ಟ್ಯಾಂಟಾನ್ ಟೆಂಪಲ್ ಗೆ ಬಂದಾಗ ಜಾಶ್ವಾಗೆ ಇಲ್ಲಿರುವಂತ ಒಬ್ಬ ವ್ಯಕ್ತಿ ಹೇಳ್ತಿರ್ತಾನೆ ಮಾಯಾಗೆ ಇನ್ಯಾವತ್ತೂ ಕೂಡ ಪ್ರಜ್ಞೆ ಬರೋದಿಲ್ಲ, ಇಲ್ಲಿರುವಂತ ಡಿವೈಸ್ ಗಳಿಂದ ಅವಳ ಪ್ರಾಣ ಮಾತ್ರ ಉಳಿದಿದೆ ಅಂತ. ಇಲ್ಲೇ ಆಲ್ಫಿನೂ ಕೂಡ ಇರ್ತಾಳೆ. ಆಲ್ಫಿಗೂ ಕೂಡ ಅರ್ಥ ಆಗೋಗಿರುತ್ತೆ ಇವಳ ತಾಯಿ ಮೊದ್ಲಿನ ರೀತಿ ಜೀವನ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಇವರಿಬ್ರು ಸೇರಿ ಡಿಸೈಡ್ ಮಾಡಿ ಮಾಯಾಗೆ ಮುಕ್ತಿ ಕೊಡಿಸ್ಬೇಕು ಅಂತ ಅವಳನ್ನ ಜೀವಂತವಾಗಿಟ್ಟಿರುವಂತ ಡಿವೈಸ್ ಅನ್ನ ಆಫ್ ಮಾಡಿ ಅವಳ ಪ್ರಾಣ ಹೋಗೋ ರೀತಿ ಮಾಡ್ಬಿಡ್ತಾರೆ. ಅಷ್ಟೊತ್ತಿಗೆ ಇಲ್ಲಿಗೆ ಅಮೆರಿಕದ ಸೋಲ್ಜರ್ಸ್ ಗಳು ಬಂದ್ಬಿಟ್ಟಿರ್ತಾರೆ. ಇದಾದ್ಮೇಲೆ ಹವೆಲ್ ಇಲ್ಲಿಗೆ ಬಂದು ಮಾಯಾ ಬ್ರೈನ್ ಅನ್ನ ಸ್ಕ್ಯಾನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಅವಳ ಬ್ರೈನ್ ನಲ್ಲಿರುವಂತ ಇನ್ಫಾರ್ಮೇಶನ್ ಎಲ್ಲ ತಗೊಳ್ಬೇಕು ಅಂತ. ಆಗ ಹರುಣ್ ಬಂದು ಇವಳಿಗೆ ಶೂಟ್ ಮಾಡ್ತಾನೆ. ಸೋಲ್ಜರ್ಸ್ ಗಳು ಇವನು ಶೂಟ್ ಮಾಡ್ಬಿಡ್ತಾರೆ. ನಂತರ ನೋಡಿದ್ರೆ ಹರುಣ್ ಹವೆಲ್ ನ ಹಿಂದ್ಗಡೆ ಒಂದು ಬಾಂಬ್ ಫಿಟ್ ಮಾಡ್ಬಿಟ್ಟಿದ್ದಾನೆ. ಅದು ಬ್ಲಾಸ್ಟ್ ಆಗಿ ಇವಳು ಸತ್ತೋಗ್ತಾಳೆ. ಆದ್ರೆ ಹರುಣ್ ಇನ್ನೂ ಕೂಡ ಬದುಕಿರ್ತಾನೆ. ಆಗ ಜಾಶ್ವಾ ಸ್ಕ್ಯಾನ್ ಮಾಡಿರುವಂತ ಮಾಯಾ ಮೆಮೊರಿನ ತಗೊಂಡು ಜೊತೆಗೆ ಆಲ್ಫಿನೂ ಕೂಡ ಕರ್ಕೊಂಡು ಹೊರಗಡೆ ಬರ್ತಿದ್ದಂಗೆನೆ ನಾವು ನಿಮ್ಮನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಅಮೆರಿಕದ ಸೋಲ್ಜರ್ಸ್ ಗಳು ಆಲ್ಫಿ ಹಾಗೆ ಜಾಶ್ವಾನ ಬೇರೆ ಬೇರೆ ಮಾಡಿ ಬೇರೆ ಬೇರೆ ಹೆಲಿಕಾಪ್ಟರ್ ನಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ. ನಂತರ ಜನರಲ್ ಜಾಶ್ವಾನ ಕರ್ಕೊಂಡು ಬಂದು ಆಲ್ಫಿ ಅವಳ ಸಿಸ್ಟಮ್ ಅನ್ನ ಆಫ್ ಮಾಡೋದಕ್ಕೆ ಒಪ್ಕೊಳ್ತಿಲ್ಲ. ನೀನ್ ಹೇಳಿದ್ರೆ ಕೇಳ್ತಾಳೆ, ಹೋಗ್ ಆಫ್ ಮಾಡು ಅಂತಾನೆ. ಇವನು ಕೂಡ ಸರಿ ಅಂತ ಹತ್ರ ಬಂದಾಗ ಆಲ್ಫಿ ಅಳ್ತಾ ಕೇಳ್ತಿರ್ತಾಳೆ, ನಾನು ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ತೀನ ಅಂತ. ಇದರಿಂದ ಅವನಿಗೆ ತುಂಬಾ ದುಃಖ ಆಗೋಗುತ್ತೆ. ಅದಕ್ಕೆ ಡ್ರಾಮಾ ಮಾಡು ಅಂತ ಹೇಳಿ ಸಿಸ್ಟಮ್ ಅನ್ನ ಆಫ್ ಮಾಡೋ ರೀತಿ ಆಕ್ಟಿಂಗ್ ಮಾಡ್ತಾನೆ. ನಂತರ ಆಲ್ಫಿನ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇನ್ನು ಸಿಸ್ಟಮ್ ಆನ್ ಆಗಿರುವಂತ ಆಲ್ಫಿ ಆಕ್ಸಿಡೆಂಟ್ ಮಾಡಿ ಜಾಶ್ವಾ ಮತ್ತೆ ಆಲ್ಫಿ ಇಬ್ಬರು ಕೂಡ ಇಲ್ಲಿಂದ ತಪ್ಪಿಸ್ಕೊಂಡು ಏರ್ಪೋರ್ಟ್ ಗೆ ಬಂದು ಪ್ಲೇನ್ ಅಲ್ಲಿ ಹೋಗ್ತಿರೋದನ್ನ ಜನರಲ್ ಕೂಡ ನೋಡ್ತಾನೆ.
ಈ ಕಡೆ ಜಾಶ್ವಾ ಮತ್ತೆ ಆಲ್ಫಿ ಪ್ಲೇನ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಆಲ್ಫಿ ಇವಳ ಪವರ್ ನ ಯೂಸ್ ಮಾಡಿ ಇಡೀ ಪ್ಲೇನ್ ಅನ್ನ ನೋಮಾಡ್ ಸ್ಪೇಸ್ ಸ್ಟೇಷನ್ ನ ಕಡೆಗೆ ತಿರುಗಿಸ್ತಾಳೆ, ಆ ಸ್ಪೇಸ್ ಸ್ಟೇಷನ್ ನ ನಾಶ ಮಾಡೋದಕ್ಕೆ ಅಂತ. ನಂತರ ಸ್ಟೇಷನ್ ನಲ್ಲಿರುವಂತ ಸೋಲ್ಜರ್ಸ್ ಗಳು ಜನರನ್ನೆಲ್ಲರನ್ನು ಹೊರಗಡೆ ಕರ್ಕೊಂಡು ಬಂದು ಜಾಶ್ವಾನ ಹುಡ್ಕೊಂಡು ಒಳಗಡೆ ಬಂದಾಗ ಇವನು ಡೋರ್ ಅನ್ನು ಓಪನ್ ಮಾಡಿ ಎಲ್ಲಾ ಸೋಲ್ಜರ್ಸ್ ಗಳನ್ನ ಹೊರಗಡೆ ಕಳಿಸ್ಬಿಡ್ತಾನೆ. ಈ ಕಡೆ ಜನರಲ್ ನೋಮಾಡ್ ಸ್ಪೇಸ್ ಸ್ಟೇಷನ್ ಇಂದ ರೋಬೋಟ್ಸ್ ಗಳಿರುವಂತ ಒಂದಷ್ಟು ಜಾಗದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಮಾಡಿಸ್ಕೊಳ್ತಿರ್ತಾನೆ. ಅದಕ್ಕೆ ಜಾಶ್ವಾ ಆಲ್ಫಿಗೆ ಈ ಸ್ಟೇಷನ್ ಯಾರ ಮೇಲೂ ಅಟ್ಯಾಕ್ ಮಾಡದ ರೀತಿ ನೋಡ್ಕೋ ಹೋಗು ಅಂತ ಮಾಯಾ ಮೆಮೊರಿ ಇರುವಂತ ಚಿಪ್ ಅನ್ನು ಕೂಡ ಕೊಟ್ಟು ಕಳಿಸ್ತಾನೆ. ನಂತರ ಜಾಶ್ವಾ ಈ ಸ್ಟೇಷನ್ ನ ಮಿಸೈಲ್ ಗಳಿರುವಂತ ಜಾಗಕ್ಕೆ ಬರ್ತಾನೆ. ಅಷ್ಟೊತ್ತಿಗೆ ಒಂದಷ್ಟು ಮಿಸೈಲ್ ಗಳನ್ನ ರಿಲೀಸ್ ಮಾಡ್ಬಿಡ್ತಾರೆ ಅಟ್ಯಾಕ್ ಮಾಡೋದಕ್ಕೆ ಅಂತ. ನಂತರ ಆಲ್ಫಿನು ಕೂಡ ಇವಳ ಪವರ್ ನಿಂದ ಮಿಸೈಲ್ ಗಳು ಲಾಂಚ್ ಆಗದ ರೀತಿ ಮಾಡ್ತಾಳೆ. ಈ ಕಡೆ ಜಾಶ್ವಾ ಮಿಸೈಲ್ ಗಳ ಮೇಲೆ 10 ನಿಮಿಷದ ಟೈಮರ್ ಇಟ್ಟು ಒಂದು ಬಾಂಬ್ ಅನ್ನ ಫಿಟ್ ಮಾಡ್ಬಿಡ್ತಾನೆ. ಈ ಕಡೆ ಆಲ್ಫಿ ಮತ್ತೆ ಜಾಶ್ವಾ ಹತ್ರ ಬರ್ತಿರ್ಬೇಕಾದ್ರೆ ಒಂದಷ್ಟು ಸಿಮಿಲೆಂಟ್ ಬಾಡಿಗಳು ಕಾಣಿಸ್ತವೆ. ಈ ಬಾಡಿಗಳಲ್ಲಿ ಮಾಯಾ ರೀತಿನೇ ಒಂದು ಸಿಮಿಲೆಂಟ್ ಬಾಡಿ ಇರುತ್ತೆ. ಅದಕ್ಕೆ ಬಾಡಿನ ತಗೊಂಡ್ ಬಂದು ಇವಳ ತಾಯಿಯ ಮೆಮೊರಿ ಇರುವಂತ ಚಿಪ್ ಅನ್ನ ಇದಕ್ಕೆ ಹಾಕ್ತಾಳೆ. ಆದ್ರೆ ಆಕ್ಟಿವೇಟ್ ಆಗ್ತಿರೋದಿಲ್ಲ. ಈ ಕಡೆ ಜಾಶ್ವಾ ಒಂದು ಜಾಗದಲ್ಲಿ ಸಿಗಾಕೋಬಿಟ್ಟಿರ್ತಾನೆ. ಆಕ್ಸಿಜನ್ ಕೂಡ ಇಲ್ಲಿ ಇರೋದಿಲ್ಲ. ಅದಕ್ಕೆ ಆ ಸಿಮಿಲೆಂಟ್ ಬಾಡಿನ ಬಿಟ್ಟು ಆಲ್ಫಿಲ್ಲಿಗೆ ಬಂದು ಜಾಶ್ವಾನ ಆಕ್ಸಿಜನ್ ಇರುವಂತ ಜಾಗಕ್ಕೆ ಹಾಕಿ ಲಾಕ್ ಮಾಡ್ತಾಳೆ. ಆದ್ರೆ ಇನ್ನೊಂದ್ ಕಡೆ ರೋಬೋಟ್ಸ್ ಗಳಿರುವಂತ ಎಲ್ಲಾ ಜಾಗನ ನಾಶ ಮಾಡೋದಕ್ಕೆ ನೋಮಾಡ್ ಸ್ಪೇಸ್ ಸ್ಟೇಷನ್ ಸ್ಕ್ಯಾನ್ ಮಾಡ್ತಿರುತ್ತೆ. ಹಾಗೆ ಜನರಲ್ ಅವರಿಬ್ಬರನ್ನ ಸಾಯಿಸ್ಬೇಕು ಅಂತ ಒಂದು ಡಿವೈಸ್ ಅನ್ನ ಕಂಟ್ರೋಲ್ ಗೆ ತಗೊಂಡು ಆಲ್ಫಿನ ಸಾಯಿಸೋದಕ್ಕೆ ನೋಡಿದ್ರೆ ಜಾಶ್ವಾ ಅವಳನ್ನ ಒಂದು ಸಣ್ಣ ಶಿಪ್ ನ ಒಳಗಡೆ ಹಾಕಿ ಲಾಕ್ ಮಾಡ್ಬಿಡ್ತಾನೆ. ಇದರಿಂದ ಆ ಡಿವೈಸ್ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿದ್ರೆ ಆಲ್ಫಿ ಇವಳ ಪವರ್ ಇಂದ ಅದನ್ನ ಸ್ಟಾಪ್ ಆಗೋ ರೀತಿ ಮಾಡ್ಬಿಡ್ತಾಳೆ. ಈ ಕಡೆ ಆಗ್ಲೇ ಲಾಂಚ್ ಮಾಡಿದಂತ ಮಿಸೈಲ್ ಗಳು ಕೂಡ ರೋಬೋಟ್ ಗಳಿರುವಂತ ಜಾಗನ ನಾಶ ಮಾಡೋದಕ್ಕೆ ಹೋಗ್ತಿರ್ತವೆ. ಆದ್ರೆ ಆಗ್ಲೇ ಜಾಶ್ವಾ ಮಿಸೈಲ್ ಗಳ ಹತ್ರ ಬಾಂಬ್ ಅನ್ನ ಫಿಟ್ ಮಾಡಿದ್ನಲ್ಲ, 10 ನಿಮಿಷ ಆಗಿ ನೋಮಾಡ್ ಸ್ಪೇಸ್ ಸ್ಟೇಷನ್ ಬ್ಲಾಸ್ಟ್ ಆಗೋದಕ್ಕೆ ಶುರು ಆಗಿದ್ರಿಂದ ಆ ಮಿಸೈಲ್ ಗಳು ಕೂಡ ಬ್ಲಾಸ್ಟ್ ಆಗದೆ ಡಿಆಕ್ಟಿವೇಟ್ ಆಗೋಗ್ತವೆ. ಈ ಕಡೆ ಜಾಶ್ವಾ ಆಲ್ಫಿನ ಒಂದು ಸಣ್ಣ ಸ್ಪೇಸ್ ಶಿಪ್ ನ ಒಳಗಡೆ ಹಾಕಿದ್ನಲ್ಲ, ಇದರ ಡೋರ್ ಓಪನ್ ಆಗ್ತಿರೋದಿಲ್ಲ. ಅದಕ್ಕೆ ಇವನು ಡಿಸೈಡ್ ಮಾಡ್ತಾನೆ ಆಲ್ಫಿನ ಸೇಫ್ ಆಗಿ ಕಳಿಸಿ ಇವನು ಇಲ್ಲೇ ಉಳ್ಕೋಬೇಕು ಅಂತ. ಆಲ್ಫಿಗೆ ಇದು ಸ್ವಲ್ಪ ಇಷ್ಟ ಇರೋದಿಲ್ಲ. ಬೇರೆ ದಾರಿ ಇಲ್ದೇ ಇರೋದ್ರಿಂದ ಜಾಶ್ವಾ ಅವಳನ್ನ ಸೇಫ್ ಆಗಿ ಭೂಮಿ ಕಳಿಸ್ಬಿಡ್ತಾನೆ. ಆದ್ರೆ ಈ ಕಡೆ ನೋಡಿದ್ರೆ ಚಿಪ್ ಅನ್ನ ಹಾಕಿದಂತ ಮಾಯಳ ಸಿಮಿಲೆಂಟ್ ಬಾಡಿಗೆ ಜೀವ ಬಂದ್ಬಿಟ್ಟಿರುತ್ತೆ. ಸಿಮಿಲೆಂಟ್ ಬಾಡಿಯಿಂದ ಇವಳಿಗೆ ಜೀವ ಬಂದು ಇವರಿಬ್ರೇನು ಒಂದಾಗ್ತಾರೆ. ಆದ್ರೆ ಎಷ್ಟೊತ್ತಿಗೆ ನೋಮಾಡ್ ಸ್ಪೇಸ್ ಸ್ಟೇಷನ್ ಬ್ಲಾಸ್ಟ್ ಆಗಿ ಅದ್ರ ಜೊತೆ ಅವರಿಬ್ರು ಕೂಡ ಮತ್ತೆ ಸತ್ತೋಗ್ತಾರೆ. ನೋಮಾಡ್ ಸ್ಪೇಸ್ ಸ್ಟೇಷನ್ ನಾಶ ಆಗಿರೋದ್ರಿಂದ ರೋಬೋಟ್ಸ್ ಗಳು ಹಾಗೆ ಸಿಮಿಲೆಂಟ್ಸ್ ಗಳೆಲ್ಲ ತುಂಬಾನೇ ಸಂತೋಷ ಪಡ್ತಿರ್ತಾರೆ. ಆಲ್ಫಿನು ಕೂಡ ಇಷ್ಟೊತ್ತಿಗೆ ಭೂಮಿಗೆ ಬಂದು ತಲುಪಿರ್ತಾಳೆ. ಇವಳಿಗೆ ದುಃಖ ಆಗ್ತಿರುತ್ತೆ. ಆದ್ರೆ ಇವಳ ಜನರು ಖುಷಿ ಆಗಿರೋದನ್ನ ನೋಡಿ ಇವಳು ಕೂಡ ಖುಷಿ ಪಡೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿಗೆ ಈ ಮೂವಿನೂ ಕೂಡ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ.